ನಮಸ್ಕಾರ ಎಲ್ಲರಿಗೂ. ಕಲಿಕೆ ಚಾನಲ್ಗೆ ಸ್ವಾಗತ. ಟ್ಯಾಂಟಲಮ್ ತುಂಬ ಗಟ್ಟಿಯಾದ, ಸುಲಭವಾಗಿ ಬಗ್ಗಿಸಬಹುದಾದ, ಹೊಳಪಿನ ನೀಲಿ ಬೂದು ಬಣ್ಣದ ಪರಿವರ್ತನಾ ಲೋಹವಾಗಿದ್ದು, ಇದು ಹೆಚ್ಚು ತುಕ್ಕು ನಿರೋಧಕವಾಗಿದೆ. ಇದು Te ಚಿಹ್ನೆ ಮತ್ತು ಪರಮಾಣು ಸಂಖ್ಯೆ 73 ಹೊಂದಿದೆ. ಇದು ಆವರ್ತಕ ಕೋಷ್ಟಕದಲ್ಲಿ ಗುಂಪು 5ರ ಅಂಶವಾಗಿದೆ. ಹಿಂದೆ ಇದನ್ನು ಟ್ಯಾಂಟಲಿಯಂ ಎಂದು ಕರೆಯಲಾಗುತ್ತಿತ್ತು. ಈ ಹೆಸರು ಗ್ರೀಕ್ ಪುರಾಣದ ವ್ಯಕ್ತಿಯಾದ ಟ್ಯಾಂಟಲಸ್ನಿಂದ ಬಂದಿದೆ. ಇದು ವಕ್ರೀಭವನ ಲೋಹಗಳ ಗುಂಪಿನ ಭಾಗವಾಗಿದ್ದು, ಇದನ್ನು ವ್ಯಾಪಕವಾಗಿ ಬಲವಾದ ಮತ್ತು ಹೆಚ್ಚಿನ ಕರಗುವ ಬಿಂದು ಹೊಂದಿರುವ ಮಿಶ್ರಲೋಹಗಳ ಘಟಕಗಳಾಗಿ ಬಳಸಲಾಗುತ್ತದೆ. ಇದರ ಕರಗುವ ಬಿಂದು 3017 ಡಿಗ್ರಿ ಸೆಲ್ಸಿಯಸ್ ಅಥವಾ 5463 ಡಿಗ್ರಿ ಫ್ಯಾರನ್ಹೀಟ್ ಆಗಿದೆ ಮತ್ತು ಇದು 5458 ಡಿಗ್ರಿ ಸೆಲ್ಸಿಯಸ್ ಅಥವಾ 9856 ಡಿಗ್ರಿ ಫ್ಯಾರನ್ಹೀಟಲ್ಲಿ ಕುದಿಯುತ್ತದೆ. 1802ರಲ್ಲಿ ಸ್ವೀಡನ್ನ ಆಂಡ್ರೆಸ್ ಎಕ್ಬರ್ಗ್ ಅವರು ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ನ 2 ಖನಿಜ ಮಾದರಿಗಳಲ್ಲಿ ಟ್ಯಾಂಟಲಮ್ ಅನ್ನು ಕಂಡುಹಿಡಿದರು. ಈ ಲೋಹವು ಆಮ್ಲಗಳಿಂದ ಉಂಟಾಗುವ ಸವೆತದ ಪ್ರತಿರೋಧಕ್ಕೆ ಹೆಸರುವಾಸಿಯಾಗಿದೆ. ವಾಸ್ತವವಾಗಿ 150 ಡಿಗ್ರಿಗಿಂತ ಕಡಿಮೆ ತಾಪಮಾನದಲ್ಲಿ ಟ್ಯಾಂಟಲಮ್ ಬಲವಾದ ಆಮ್ಲಗಳ ದಾಳಿಗೆ ಸಂಪೂರ್ಣವಾಗಿ ನಿರೋಧಕವಾಗಿರುತ್ತದೆ. ಡೆಮೊಕ್ರಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋ, ರುವಾಂಡಾ ಮತ್ತು ಇತರ ಕೆಲವು ಆಫ್ರಿಕಾದ ದೇಶಗಳು ಟ್ಯಾಂಟಲಮ್ನ ಪ್ರಮುಖ ಉತ್ಪಾದಕ ದೇಶಗಳು. ಟ್ಯಾಂಟಲಮ್ನ ಪ್ರಮುಖ ಬಳಕೆಯು ಎಲೆಕ್ಟ್ರಾನಿಕ್ ಘಟಕಗಳ ಉತ್ಪಾದನೆಯಲ್ಲಿದೆ, ಮುಖ್ಯವಾಗಿ ಕೆಪಾಸಿಟರ್ಗಳು ಮತ್ತು ಕೆಲವು ಹೆಚ್ಚಿನ ಶಕ್ತಿಯ ಪ್ರತಿರೋಧಕಗಳು. ಟ್ಯಾಂಟಲಮ್ ಅನ್ನು ಹೆಚ್ಚಿನ ಕರಗುವ ಬಿಂದುಗಳು, ಶಕ್ತಿ ಮತ್ತು ಮೆದುತ್ವವನ್ನು ಹೊಂದಿರುವ ವಿವಿಧ ಮಿಶ್ರಲೋಹಗಳನ್ನು ಉತ್ಪಾದಿಸಲು ಸಹ ಬಳಸಲಾಗುತ್ತದೆ. ಇತರ ಲೋಹಗಳೊಂದಿಗೆ ಮಿಶ್ರಗೊಂಡ ಇದನ್ನು ಲೋಹ ಕೆಲಸ ಮಾಡುವ ಉಪಕರಣಗಳಿಗೆ ಉಪಯೋಗಿಸುವ ಕಾರ್ಬೈಡ್ ಉಪಕರಣಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಮತ್ತು ಜೆಟ್ ಇಂಜಿನ್ ಘಟಕಗಳು, ರಾಸಾಯನಿಕ ಪ್ರಕ್ರಿಯೆ ಉಪಕರಣಗಳು, ಪರಮಾಣು ರಿಯಾಕ್ಟರ್ಗಳು, ಕ್ಷಿಪಣಿ ಭಾಗಗಳು, ಶಾಖ ವಿನಿಮಯಕಾರಕಗಳು, ಟ್ಯಾಂಕ್ಗಳು ಮತ್ತು ಹಡಗುಗಳಿಗೆ ಸೂಪರ್ ಅಲಾಯ್ಗಳ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ. ವೊಯೇಜರ್ 1 ಮತ್ತು ವೊಯೇಜರ್ 2ರಂತಹ ಬಾಹ್ಯಾಕಾಶ ನೌಕೆಯ ಘಟಕಗಳನ್ನು ವಿಕಿರಣದಿಂದ ರಕ್ಷಿಸಲು ನಾಸಾ ಟ್ಯಾಂಟಲಮ್ ಅನ್ನು ಬಳಸಿತ್ತು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.